ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಶಿಬಿರದಲ್ಲಿ ಬಿಸಿ ಒಂದೇ ಸಮನೆ ಏರ್ತಾ ಇದೆ. ಬೆಂಗಳೂರಿನಲ್ಲಿ ತಣ್ಣಗಾಗಿದ್ದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಣದ ನಡುವಣ ಒಳಜಗಳ ಬೆಳಗಾವಿಯಲ್ಲಿ ಭುಗಿಲೆದ್ದಿದೆ. ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಡಿನ್ನರ್ ಪಾಲಿಟಿಕ್ಸ್ ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಹಗಲು ವಿಧಾನಸಭೆಯಲ್ಲಿ ಒಟ್ಟಾಗಿ ಕೂತ್ಕೊಳ್ಳೋ ಕಾಂಗ್ರೆಸ್ ಶಾಸಕರು ರಾತ್ರಿ ಆದರೆ ಸಾಕು ಬೇರೆ ಬೇರೆ ಗುಂಪಿನಲ್ಲಿ ಡಿನ್ನರ್ಗೆ ಕೂತ್ಕೋತಾ ಇದ್ದಾರೆ. ರಾಜಕೀಯ ವ್ಯೂಹ ರಚನೆಯ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಮೊದಲು MLA ಆಸಿಫ್ ಸೇಠ್ ಮನೆಯಲ್ಲಿ ಸಿದ್ದರಾಮಯ್ಯ ಆಪ್ತರ ಬಳಗದ ಡಿನ್ನರ್ ನಡೆಯಿತು. ಸಿದ್ದರಾಮಯ್ಯ ಬಣದ 15ಕ್ಕೂ ಹೆಚ್ಚು ಶಾಸಕರು ಭೋಜನಕ್ಕೆ ಸೇರಿದರು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಕರೆದ ಸಭೆಯಲ್ಲಿ ವಾಲ್ಮೀಕಿ ಸಮಾಜದ ಎಲ್ಲ ಶಾಸಕರು ಊಟ ಮತ್ತು ಸಮಾಲೋಚನೆ ನಡೆಸಿದರು. ಅದರ ಮರುದಿನ ಬೆಳಗಾವಿಯ ಹೊರವಲಯದಲ್ಲಿ DK ಶಿವಕುಮಾರ್ ಬಣದ ಶಾಸಕರು ಊಟಕ್ಕೆ ಸೇರಿದರು. ಮಧ್ಯರಾತ್ರಿಯವರೆಗೂ ಅಲ್ಲಿ ಚರ್ಚೆ ನಡೆಯಿತು. ಆ ಸಭೆಯಲ್ಲಿ 50ಕ್ಕೂ ಹೆಚ್ಚು ಶಾಸಕರು ಸೇರಿದ್ರು ಅಂತ ಕೆಲವು ಟಿವಿಗಳು ಹೇಳ್ತಾ ಇವೆ. ಕಾಂಗ್ರೆಸ್ಸಿನ ಈ ಡಿನ್ನರ್ ಪಾಲಿಟಿಕ್ಸ್ನಿಂದ ಯಾರಿಗೆ ಲಾಭ ಆಗ್ತಾ ಇದೆ? DK ಶಿವಕುಮಾರ್ ಬಣ ತನ್ನ ಬಲಾಬಲ ಪರೀಕ್ಷೆಗೆ ಈ ಡಿನ್ನರ್ ಅನ್ನು ಬಳಸ್ಕೊಳ್ತಾ ಇದೆಯಾ? ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಟಿವಿಗಳಲ್ಲಿ ಬರ್ತಾ ಇರುವಂತಹ ಭಿನ್ನ ವಿಭಿನ್ನ ಸುದ್ದಿಗಳಿಂದಾಗಿ ಜನರ ಕಣ್ಣಲ್ಲಿ ಕಾಂಗ್ರೆಸ್ಸಿನ ಇಮೇಜ್ ಕುಸಿತಾ ಇದೆಯಾ? BJPಯ ಬಲ ಇನ್ನೊಂದೆಡೆ ಹೆಚ್ಚಾಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, DK ಶಿವಕುಮಾರ್ ಶಾಸಕರ ಬಲಾಬಲ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. DKಶಿ ಅವರು ಕರೆದ ಭೋಜನ ಕೂಟಕ್ಕೆ ಎಷ್ಟು ಮಂದಿ ಶಾಸಕರು ಸೇರಿದ್ರು ಅನ್ನೋ ಕುತೂಹಲ ಕೂಡ ಈಗ ಗರಿಕೆದರಿದೆ. DKಶಿ ಔತಣಕೂಟದಲ್ಲಿ 50ಕ್ಕೂ ಹೆಚ್ಚು ಶಾಸಕರು ಸೇರಿದ್ರು. ಇದರಲ್ಲಿ 5-6 ಸಚಿವರಿದ್ರು, 12ಕ್ಕೂ ಹೆಚ್ಚು ವಿಧಾನ ಪರಿಷತ್ ಸದಸ್ಯರಿದ್ರು ಅಂತ ಒಂದು ಟಿವಿ ಚಾನೆಲ್ ಹೇಳ್ತಾ ಇದೆ. ಇನ್ನೊಂದು ಟಿವಿ ಚಾನೆಲ್ನಲ್ಲಿ 40ರಷ್ಟು ಶಾಸಕರು ಸೇರಿದ್ರು ಅಂತ ಬರ್ತಾ ಇದೆ. ಪತ್ರಿಕೆಗಳಲ್ಲಿ ಬರೋ ವರದಿಗಳನ್ನು ಗಮನಿಸಿದರೆ 20ರಿಂದ 25 ಶಾಸಕರು ಈ ಔತಣಕೂಟಕ್ಕೆ ಸೇರಿದ್ರು ಅಂತ ಗೊತ್ತಾಗ್ತಾ ಇದೆ. 140 ಮಂದಿ ಶಾಸಕರ ಬೆಂಬಲ ಇರೋ ಕಾಂಗ್ರೆಸ್ನಲ್ಲಿ 25 ಜನ ಶಾಸಕರು ಊಟಕ್ಕೆ ಸೇರಿದರೆ ಹೈಕಮಾಂಡ್ CM ಬದಲಾವಣೆ ಮಾಡ್ತದಾ? ಅಥವಾ 50 ಜನ ಶಾಸಕರೇ ಸೇರಿದ್ರು ಹೈಕಮಾಂಡ್ DKಶಿ ಅವರನ್ನು ಕರೆದು CM ಆಗು ಅಂತ ಹೇಳುತ್ತಾ? ಕೆಲವು ಟಿವಿ ಆಂಕರ್ಗಳ ಉತ್ಸಾಹ ನೋಡಿದ್ರೆ ಹೈಕಮಾಂಡ್ ನಾಳೆ ಬೆಳಿಗ್ಗೆಯೇ ದಿಢೀರಂತ ನಿರ್ಧಾರ ತಗೊಳ್ಳುತ್ತೆ ಅನ್ನೋ ಹಾಗಿದೆ. ಟಿವಿಯಲ್ಲಿ ಬರೋ ಸುದ್ದಿಗಳನ್ನು ನೋಡಿ ಯಾವ ಹೈಕಮಾಂಡ್ ಕೂಡ ನಿರ್ಧಾರಕ್ಕೆ ಬರೋದಿಲ್ಲ. ಇದೇ ಟಿವಿಗಳು ನವೆಂಬರ್ 24ರೊಳಗೆ DK ಶಿವಕುಮಾರ್ CM ಆಗೋದು ಖಂಡಿತ ಅಂತ ಕೂಡ ಆಗ ಭವಿಷ್ಯ ಹೇಳಿದ್ವು. ಆದರೆ ಅದ್ಯಾವುದು ಸತ್ಯ ಆಗಲಿಲ್ಲ. ಬೆಳಗಾವಿಯಲ್ಲಿ ನಡೀತಾ ಇರೋ ಕಾಂಗ್ರೆಸ್ ಶಾಸಕರ ಈ ಡಿನ್ನರ್ ಪಾಲಿಟಿಕ್ಸ್ ಹೈಕಮಾಂಡ್ ಗಮನಕ್ಕೆ ಬರ್ತಾ ಇಲ್ವಾ? ಖಂಡಿತ ಹೈಕಮಾಂಡಿಗೆ ಮಾಹಿತಿ ಹೋಗ್ತಾ ಇದೆ. ಪ್ರತಿಯೊಂದು ಭೋಜನ ಕೂಟದ ಇಂಚಿಂಚು ಮಾಹಿತಿಯೂ ಕೂಡ ದೆಹಲಿಗೆ ತಲುಪ್ತಾ ಇದೆ. ಈ ಮಾಹಿತಿ ಕೊಡೋದ್ರಿಂದ ಯಾರಿಗೆಲ್ಲ ಲಾಭ ಆಗುತ್ತೋ ಕಾಂಗ್ರೆಸ್ನಲ್ಲಿ ಅವರೆಲ್ಲರೂ ಕೂಡ ಈ ಮಾಹಿತಿಯನ್ನು ದೆಹಲಿಗೆ ತಲುಪಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಗೆ ಒಂದು ವಿಷಯ ಸ್ಪಷ್ಟ ಆಗಿದೆ. ರಾಹುಲ್ ಗಾಂಧಿ ಸದ್ಯಕ್ಕೆ CM ಬದಲಾಯಿಸೋ ಮೂಡ್ನಲ್ಲಿ ಇಲ್ಲ. ಅದಕ್ಕೆ ಒಂದು ಕಾರಣ ತಮಗೆ ಶಾಸಕರ ದೊಡ್ಡ ಮಟ್ಟದ ಬಲ ಇಲ್ಲದೆ ಇರೋದು ಅನ್ನೋದು DKಶಿ ಅವರಿಗೆ ಗೊತ್ತಾಗಿದೆ. ಹಾಗೆಂದೇ ತಮ್ಮ ಪರವಾಗಿ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ DKಶಿ ಈಗ ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿಯೇ ಈ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ದೆಹಲಿ ಮೂಲಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆಯನ್ನಂತೂ ನೀಡಿದೆ. ಸಿದ್ದರಾಮಯ್ಯ ಅವರು ಖುದ್ದು ಸಮ್ಮತಿ ನೀಡಿದರೆ ಮಾತ್ರ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಮಾತುಕತೆಗೆ ಕುಳಿತುಕೊಳ್ಳಿದೆ. DK ಶಿವಕುಮಾರ್ ಮುಂದೆ ಈಗ ಒಂದು ಆಪ್ಷನ್ ಇದೆ, ಅದು ಸಿದ್ದರಾಮಯ್ಯ ಅವರ ಮನವೊಲಿಸೋದು. ಅದನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು CM ಕುರ್ಚಿ ಬಿಟ್ಕೊಡೋದಕ್ಕೆ ಸದ್ಯಕ್ಕೆ ಸಿದ್ಧರಿಲ್ಲ. ಸಿದ್ದರಾಮಯ್ಯ ಅವರ ಸುತ್ತ ಒಂದು ಭದ್ರ ಕೋಟೆ ಇದೆ. 10ಕ್ಕೂ ಹೆಚ್ಚು ಬಲಿಷ್ಠ ಸಚಿವರು ಈ ಕೋಟೆಯನ್ನು ಕಟ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ OBC, ಮುಸ್ಲಿಂ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ವೋಟ್ ಬ್ಯಾಂಕ್ ಹೊಂದಿರುವಂತಹ ಘಟಾನುಘಟಿಗಳು ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಕಣ್ಣ ಮುಂದೆಯೇ ಕೇರಳ ಅಸೆಂಬ್ಲಿ ಚುನಾವಣೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ CM ಬದಲಾಯಿಸೋದು ಅಸಾಧ್ಯ ಅಂತ ದೆಹಲಿ ಮೂಲಗಳು ಹೇಳ್ತಾ ಇವೆ. ಈ ಇಡೀ ಪ್ರಕರಣದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ ಏನು? ಇದು ಬಹಳ ಕುತೂಹಲಕರ ಸಂಗತಿ. ಬಲ್ಲ ಮೂಲಗಳ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಯ ಕಾಯ್ತಾ ಇದ್ದಾರೆ. ಒಂದು ಕಡೆ ಮಗುವಿಗೆ ಚಿವುಟೋದು, ಇನ್ನೊಂದು ಕಡೆ ತೊಟ್ಟಿಲು ತೂಗೋದು, ಎರಡೂ ಕೆಲಸವನ್ನು ಖರ್ಗೆ ಅವರು ಮಾಡ್ತಾ ಇದ್ದಾರೆ ಅಂತ ಅವರ ಆಪ್ತ ಮೂಲಗಳೇ ಹೇಳ್ತಾ ಇವೆ. ಈ ಮಾತಿನ ಹಿಂದಿನ ಅರ್ಥವನ್ನು ನೀವು ಗ್ರಹಿಸ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ಸಿದ್ದರಾಮಯ್ಯ ಮತ್ತು DKಶಿ ಬಣದ ಕಾದಾಟ ಹೈಕಮಾಂಡ್ ಕೈಮೀರಿ ನಿರ್ಣಾಯಕ ಹಂತಕ್ಕೆ ಏನಾದರೂ ತಲುಪಿದರೆ ಅದರ ಲಾಭ ಸಿಗೋದು ಖರ್ಗೆ ಅವರಿಗೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ತ್ರಿವರ್ಣ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.